ಡಿಯರ್ ಫ್ರೆಂಡ್ಸ್, ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂದರೆ ubitswap.com ಅಂತ ಒಂದು ವೆಬ್ಸೈಟಲ್ಲಿ ಒಂದು ಅಕೌಂಟನ್ನು ನಾವು ರಿಜಿಸ್ಟರ್ ಮಾಡ್ಕೊಬೇಕು. ಇದು ಏನಕ್ಕೆ ಅಂದರೆ sale.ubitswap.com ಅಂತ ಇದು ಯಾವುದೋ ಒಂದು ಬ್ರೌಸರಲ್ಲಿ, ನಾನು ಇವಾಗ ಗೂಗಲ್ ಕ್ರೋಮ್ ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಯಾವ ಬ್ರೌಸರ್ ಇದೆಯೋ ಅದರಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಇದರಲ್ಲಿ ನಾವು ಏನಕ್ಕೆ ಒಂದು ಅಕೌಂಟ್ನ ರಿಜಿಸ್ಟರ್ ಮಾಡ್ಕೊಬೇಕಂದ್ರೆ, ನಮ್ಮ ಹತ್ರ ಯು ವಿ ಸಿ ಕಾಯಿನ್ಗಳನ್ನು UVC-X ಕಾಯಿನ್ ಆಗ ನಾವು ಕನ್ವರ್ಟ್ ಮಾಡಬೇಕಲ್ವಾ. ಸೊ ಸ್ವ್ಯಾಪ್ ಮಾಡಬೇಕು. UVC ಕಾಯಿನ್ ನಮ್ಮ ಹತ್ರ ಆಲ್ರೆಡಿ ನಮ್ಮ ವ್ಯಾಲೆಟಲ್ಲಿ ಇದೆ, ಅಂದರೆ ಟ್ರಸ್ಟ್ ವ್ಯಾಲೆಟಲ್ಲಿ, ಟೋಕನ್ ಪ್ಯಾಕೆಟಲ್ಲಿ ಅಥವಾ ಸೇಫಲ್ಲಿ ಯಾವುದೋ ಒಂದು ವ್ಯಾಲೆಟಲ್ಲಿ ನಾವು UVC ಕಾಯಿನ್ಗಳನ್ನು ವಿತ್ಡ್ರಾ ಮಾಡಿ ಇಟ್ಟಿರ್ತೀವಿ. ಅದನ್ನು ಈಗ ಮೇ 1ನೇ ತಾರೀಕಿಂದ ಮೇ 5ನೇ ತಾರೀಕು ಒಳಗಡೆ ನಾವು ಅದನ್ನು UVC-X ಕಾಯಿನಾಗ ನಾವು ಕನ್ವರ್ಟ್ ಮಾಡ್ಕೊಬೇಕು, ಅಂದರೆ ಸ್ವ್ಯಾಪ್ ಮಾಡ್ಕೊಬೇಕು. ಅದು ಎಲ್ಲಿ ಸ್ವ್ಯಾಪ್ ಮಾಡಬೇಕಂದ್ರೆ, ಇಲ್ಲಿ ಒಂದು ಅಕೌಂಟಲ್ಲಿ ನಾವು ರಿಜಿಸ್ಟರ್ ಮಾಡ್ಕೋಬೇಕು. ಇದು ಈಗ ಫಾರ್ ಎಕ್ಸಾಂಪಲ್ ನಾನೀಗ ಗೂಗಲ್ ಕ್ರೋಮ್ ಬಂದು ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಕ್ರೋಮ್ ಇದೆಯಲ್ಲ, ಇಲ್ಲಿ ಕ್ರೋಮ್ ಇದೆ. ಈ ಕ್ರೋಮಲ್ಲಿ ನೀವು ಯಾವ ಬ್ರೌಸರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಕ್ರೋಮ್ನ ಯೂಸ್ ಮಾಡ್ತೀನಿ. ಕ್ರೋಮಲ್ಲಿ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡಿ sale.ubitswap.com. ನಾನು ಆಲ್ರೆಡಿ ಮಾಡೀನಿ, ಅದಕ್ಕೆ ಅಲ್ಲಿ ಬಂದಿದೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅಲ್ಲ, sale.ubitswap.com ಅಂತ ಇಲ್ಲಿದೆ. ಸೊ ಇದು ಈ ಥರ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ಸರ್ಚ್ ಮಾಡಿ, ಕ್ಲಿಕ್ ಮಾಡಿ. ಅದನ್ನು ಕ್ರೋಮಲ್ಲಿ ಹೋಗ್ತೀರಾ, ಕ್ರೋಮಲ್ಲಿ ಹೋಗ್ಬಿಟ್ಟು sale.ubitswap.com ಅಂತ ಟೈಪ್ ಮಾಡಿ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು ಯುಬಿಟ್ ಸ್ಕ್ಯಾನ್ ಅಂತ ಇದರಲ್ಲಿ ಈ ಪೇಜಲ್ಲಿ ನಿಮಗೆ ಆಲ್ರೆಡಿ ಯೂಸರ್ ಐ ಡಿ ಪಾಸ್ವರ್ಡ್ ಇದ್ದರೆ ನೀವು ಓಪನ್ ಮಾಡ್ಕೊಬೋದು. ಇಲ್ಲ ಅಂದರೆ ಹೊಸದಾಗಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ನೀವು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತಿದೆ ನೋಡಿ, ಇಲ್ಲಿ ಇದರಲ್ಲಿ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಸ್ಪಾನ್ಸರ್ ಅಂತ ಕೇಳುತ್ತೆ. ಇಲ್ಲಿ UBITS ಸ್ವಾಪ್ ಅಂತ ಆಲ್ರೆಡಿ ಇದೆ ಇಲ್ಲಿ. ಸೊ ನೀವೇನು ಮಾಡ್ತೀರಾ, ನಿಮ್ಮ ಅಪ್ಲೈನ್ ಯಾರಿದ್ದಾರೋ ಅವ್ರ ಹತ್ರ ಸ್ಪಾನ್ಸರ್ ಐ ಡಿ ಕೇಳಿಕೊಂಡು, ರೆಫರಲ್ ಲಿಂಕ್ ಅದನ್ನು ಕೇಳಿಕೊಂಡು ಅದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ನನಗೆ ಸ್ಪಾನ್ಸರ್ ನೋಡಿ, ಈಗ ನಂದು ಇದನ್ನು UBIT ಸ್ವಾಪ್ ಅನ್ನೋದು ಡಿಲೀಟ್ ಮಾಡ್ತೀನಿ. ಮಾಡಿಬಿಟ್ಟು ನಂದು ಸ್ಪಾನ್ಸರ್ ಐ ಡಿ ಹಾಕ್ಕೊಳ್ತೀನಿ, SWAMI ಸ್ವಾಮಿನಾಥನ್ ಅಂತ. ಸೊ ಇಲ್ಲಿ ಒಂದು ಎನ್ ಆದಮೇಲೆ ಒಂದು ಸ್ಪೇಸ್ ಬೀಳುತ್ತೆ, ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಈ ಥರ ಇದನ್ನು ಯೂಸ್ ಮಾಡಿ. ಸಪೋಸ್ ನಿಮ್ಮ ಹತ್ರ ರೆಫರಲ್ ಐ ಡಿ ಇಲ್ಲ ಅಂದರೆ ಇದನ್ನೇ ಯೂಸ್ ಮಾಡಿ, ಸ್ವಾಮಿನಾಥನ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ, ನಿಮ್ಮ ಯುವರ್ ನೇಮ್ ಅಂತಿದೆಯಲ್ಲ, ಇಲ್ಲಿ ಯುವರ್ ನೇಮ್ ಅಂತಿದೆಯಲ್ಲ, ಇಲ್ಲಿ ನಿಮ್ಮ ನೇಮ್ನ ಹಾಕಿ, ಇಲ್ಲಿ ನಿಮ್ಮ ಹೆಸರನ್ನು ಹಾಕಿ. ಫಾರ್ ಎಕ್ಸಾಂಪಲ್ ನಾನೊಂದು ಇವಾಗ ಅಕೌಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ, GOWRI. ಸೊ ಈ ಥರ ಒಂದು ನಿಮ್ಮ ನೇಮ್ ಏನಿದೆಯೋ ಆಧಾರ್ ಕಾರ್ಡಲ್ಲಿ ಹೆಂಗಿದೆಯೋ ಅದೇ ಥರ ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ಯೂಸರ್ ನೇಮ್ಗೆ ಅಂತ ಕೇಳ್ತೀರ, ಅಲ್ಲಿ ಯೂಸರ್ ನೇಮಲ್ಲಿ ಇಲ್ಲಿ ಏನು ಕೊಡ್ತೀರಾ ಅಂದರೆ, ನೀವು ಅಲ್ಟ್ರಾವರ್ಸಲ್ಲಿ ಅಥವಾ UBITಲ್ಲಿ ನೀವು ಒಂದು ಲಾಗಿನ್ ಮಾಡೋಕ್ಕೆ ಒಂದು ಯೂಸರ್ ನೇಮ್ನ ಯೂಸ್ ಮಾಡ್ತೀರಲ್ವ, ನಿಮ್ಮ ಐ ಡಿಗಳನ್ನ ಓಪನ್ ಮಾಡೋಕ್ಕೆ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸಿ ನಿಮಗೆ, ಇಲ್ಲಿ ಈ ಥರ ನೀವು ಐ ಡಿ ಓಪನ್ ಮಾಡಬೇಕಂದ್ರೆ ಸೇಫಲ್ಲಿ ಓಪನ್ ಮಾಡಿದ್ದೀನಿ. ಇಲ್ಲಿ ನೀವು ಲಾಗಿನ್ ಮಾಡೋಕ್ಕೆ ಮತ್ತು ಪಾಸ್ವರ್ಡ್ ಕೊಡ್ತೀರಲ್ಲ, ಇಲ್ಲಿ ಲಾಗಿನ್ ಮಾಡೋಕ್ಕೆ ಮಾಡ್ತೀರ ತಾನೆ, ಇಲ್ಲಿ ಒಂದು ಯೂಸರ್ ನೇಮ್ ಕೊಡ್ತೀರಲ್ವ, ಅದೇ ಯೂಸರ್ ನೇಮನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು. ಇಲ್ಲಿ ನೀವೇನು ಯೂಸರ್ ನೇಮ್ ಕೊಡ್ತೀರೋ ಅದನ್ನೇ ನೀವು ಅಲ್ಲಿ ಯೂಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಯೂಸರ್ ನೇಮ್ ಬಂದ್ಬಿಟ್ಟು ನಾನು ಅಲ್ಲಿ ಏನು ಯೂಸ್ ಮಾಡ್ತೀನೋ ಅದನ್ನೇ ಕೊಡ್ತೀನಿ. ಸ್ಪೇಸ್ ಕೊಡಬೇಡಿ, ಇಲ್ಲಿ ಆಟೋಮೆಟಿಕ್ಕಾಗಿ ಒಂದು ನಮ್ಮದು ಲಾಸ್ಟ್ ಲೆಟ್ರ್ ಆದ ತಕ್ಷಣ ಒಂದು ಸ್ಪೇಸ್ ಈ ಥರ ಬೀಳುತ್ತೆ, ಆ ಸ್ಪೇಸ್ನ ಕೊಡಬೇಡಿ, ಡಿಲೀಟ್ ಮಾಡ್ಕೊಳ್ಳಿ. ಓಕೆ. ಸೊ ಯೂಸರ್ ನೇಮ್ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಯ್ತಲ್ಲ. ನೀವು UBIT ಐ ಡಿ, ಅಲ್ಟ್ರಾವರ್ಸ್ ಐ ಡಿ ಲಾಗಿನ್ ಮಾಡೋಕ್ಕೆ ಡೈಲಿ ನಿಮ್ಮದು ಎಷ್ಟು ಸ್ಟೇಕಿಂಗ್ ಬೋನಸ್ ಕೊಟ್ಟಿದ್ದೀರಲ್ಲ ಅದನ್ನು ನೋಡೋಕೆ ಓಪನ್ ಮಾಡ್ತೀರಲ್ಲ, ಅದ್ರಲ್ಲಿ ಏನು ಕೊಟ್ಟಿದ್ದೀರೋ ಯೂಸರ್ ಐ ಡಿ ಅದನ್ನೇ ಇಲ್ಲಿ ಕೊಡಿ. ಓಕೆ. ಯುವರ್ ಇಮೇಲ್ ಐ ಡಿ ಅಂತಿದೆಯಲ್ಲ, ನಿಮ್ದು ಅದೇ ಥರನೇ ನಿಮ್ಮ ಅಕೌಂಟ್ ಓಪನ್ ಮಾಡುವಾಗ ವ್ಯಾಲೆಟ್ ಓಪನ್ ಮಾಡಿದ್ರಲ್ಲ, ಸೇಫಾಲ್ ವ್ಯಾಲೆಟು ಅಥವಾ ಟೋಕನ್ ಪ್ಯಾಕೆಟ್ ವ್ಯಾಲೆಟ್ ಓಪನ್ ಮಾಡಿದಾಗ ಏನು ಇಮೇಲ್ ಐ ಡಿ ಕೊಟ್ಟಿದ್ದೀರೋ, ನಿಮ್ಮ ಟಾಪ್ ಐ ಡಿಗೆ ಏನು ಇಮೇಲ್ ಐ ಡಿ ಕೊಟ್ಟಿದ್ದೀರೋ ಅದೇ ಇಮೇಲ್ ಐ ಡಿನ ಇಲ್ಲಿ ಹಾಕಿ. ನಾನು ಇಮೇಲ್ ಐ ಡಿ ಕೊಟ್ಟಿದ್ದೀನಿ ನೋಡಿ. ಈಗ ಫಸ್ಟ್ ಇದು ನೋಡಿದ್ದೀನಿ, ಸ್ಪಾನ್ಸರ್ ಐ ಡಿಯಲ್ಲಿ ನಿಮ್ಗೆ ಯಾರು ಸ್ಪಾನ್ಸರ್ ನೇಮ್ ಕೊಟ್ಟಿದ್ದೀರೋ ಹಾಕಿ, ಇಲ್ಲಾಂದರೆ ಇದೇ ಥರ ಸ್ವಾಮಿನಾಥನ್ ಅಂತ ಹಾಕಿ. ನೆಕ್ಸ್ಟ್ ಯುವರ್ ನೇಮಲ್ಲಿ ನೀವೇನು ಆಧಾರ್ ಕಾರ್ಡಲ್ಲಿ ಹೆಂಗಿದೆಯೋ ಅದೇ ಥರ ನೇಮ್ ಹಾಕಿ. ಯೂಸರ್ ನೇಮ್ ಬಂದ್ಬಿಟ್ಟು ನಿಮ್ಮದು ಐ ಡಿಯಲ್ಲಿರೋ ಯೂಸರ್ ನೇಮನ್ನು ಹಾಕಿ.
ನೀವು ಏನು ಐ ಡಿ ಯೂಸ್ ಮಾಡ್ತೀರಲ್ಲ ಅದೇ ಯೂಸರ್ ನೇಮ್ನ ಕಂಟಿನ್ಯೂ ಮಾಡಿದ್ರೆ ಟಾಪ್ ಐ ಡಿ. ನೀವು ಒಬ್ಬರ ಹತ್ರ 2 ಐ ಡಿ 3 ಐ ಡಿ ಇರ್ಬೋದು. ಸೊ ಅದರಲ್ಲಿ ಯಾವುದು ಟಾಪ್ ಐ ಡಿ ಇದೆಯೋ ಆ ಐ ಡಿದು ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಯಾವುದೋ ಐ ಡಿನೂ ಪರವಾಗಿಲ್ಲ, ಟಾಪ್ ಐ ಡಿ ಯೂಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಅದೇ ಥರನ ಇಮೇಲ್ ಐ ಡಿನೂ ಕೂಡ ಬಂದು ನಿಮ್ಗೆ ಯಾವುದು ಟಾಪ್ ಐ ಡಿಯಲ್ಲಿ ಯಾವ ಇಮೇಲನ್ನು ಯೂಸ್ ಮಾಡಿದೀರೋ ಅದೇ ಇಮೇಲ್ನ ಕೊಟ್ಕೊಳ್ಳಿ. ನೆಕ್ಸ್ಟ್ ಪಾಸ್ವರ್ಡ್ ನೀವು ಯಾವ್ದು ಬೇಕಾದ್ರೆ ಕೊಟ್ಕೊಬೋದು. ಪಾಸ್ವರ್ಡ್ ಬಂದ್ಬಿಟ್ಟು ಮಿಕ್ಸ್ ಇರಬೇಕು. ಒಂದು ಕ್ಯಾಪ್ ಲೆಟರ್ ಇರಬೇಕು, ಒಂದು ಸ್ಮಾಲ್ ಲೆಟರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಮತ್ತು ನಂಬರ್ಸ್ ನ್ಯೂಮರಿಕ್ ಇರಬೇಕು. ಇದೆಲ್ಲ ಸೇರಿದ್ದು ಪಾಸ್ವರ್ಡು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಎ ಕ್ಯಾಪ್ ಲೆಟರ್ ಕೊಡ್ತೀನಿ, ಆಮೇಲೆ BCD ಅಂತ ಸ್ಮಾಲ್ ಲೆಟರ್ ಕೊಡ್ತೀನಿ, @ ಕೊಡ್ತೀನಿ, ಆಮೇಲೆ 1 2 3 ಅಂತ ಕೊಡ್ತೀನಿ. ಸೊ ಇಲ್ಲಿ ಪಾಸ್ವರ್ಡ್ ಕೊಡ್ತೀರಾ. ನೆಕ್ಸ್ಟ್ ಕನ್ಫರ್ಮ್ ಪಾಸ್ವರ್ಡಲ್ಲಿ ಕೂಡ ಸೇಮ್ ನೀವೇನು ಮೇಲ್ ಕೊಟ್ಟಿದ್ರೆ ಅದೇ ಥರ ಕೊಡಬೇಕು. ಎ ಕ್ಯಾಪ್ ಲೆಟ್ರು BC ಅಂತ ಕೊಡ್ತೀನಿ, @ ಅಂತ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ, 1 2 3 ಅಂತ ಒಂದು ನ್ಯೂಮರಿಗೆ ಕೊಟ್ಟಿದ್ದೀನಿ. ಸೊ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ಏನಿದೆಯೇ ನೇಮ್ ಕೊಡಬೇಕು, ಯೂಸರ್ ನೇಮ್ ಟೈಪ್ ಮಾಡಬೇಕು, ಇಮೇಲ್ ಐ ಡಿನ ಕೊಡಬೇಕು, ಪಾಸ್ವರ್ಡನ್ನು ಮೇಲೆ ಏನು ಕೊಟ್ಟಿದ್ರೆ ಅದೇ ಥರ ಕನ್ಫರ್ಮ್ ಪಾಸ್ವರ್ಡ್ ಕೊಡಬೇಕು. ಕೊಟ್ಬಿಟ್ಟು ಇಲ್ಲಿ ಟಿಕ್ ಮಾಡಿ ಐ ಅಗ್ರಿ ಟು UBitSwap ಅಂತ ಪಾಲಿಸಿ ಆ್ಯಂಡ್ ಪ್ರೈವಸಿ ಪಾಲಿಸಿ ಆ್ಯಂಡ್ ಟರ್ಮ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ, ರಿಜಿಸ್ಟ್ರನ್ನು ಕೊಡಿ. ಓಕೆ, ರಿಜಿಸ್ಟರ್ ಕೊಡ್ತೀನಿ. ಸೊ ನಾನಿಲ್ಲಿ ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮೇಷನ್ ಪಾಸ್ವರ್ಡ್ ಮಸ್ಟ್ ಬಿ ಸೇಮ್ ಅಂತಿದೆ. ನಾನು ಮೋಸ್ಟ್ಲಿ ಪಾಸ್ವರ್ಡು ಮೇಲೆ ಕೊಟ್ಟಿರೋದನ್ನು ಕೆಳಗೆ ಕೊಟ್ಟಿಲ್ಲ ಎಕ್ಸಾಕ್ಟ್ಲಿ. ಇನ್ನೊಂದು ಸಲ ಕೊಡ್ತೀನಿ ನೋಡಿ. ಕ್ಯಾಪ್ ಲೆಟ್ರ್ A BCD 4 ಲೆಟರ್ ಕೊಡ್ತೀನಿ, @ 1 2 3 4 ಸೇಮ್ ಇಲ್ಲಿನೂ ಅದೇ ಥರ ಕನ್ಫರ್ಮ್ ಮಾಡ್ತೀನಿ. ಎ ಕ್ಯಾಪ್ ಲೆಟ್ರು BCD @ 1 2 3 4. ನೀವು ಪಾಸ್ವರ್ಡ್ ಯಾವ್ದು ಬೇಕಾದ್ರೆ ಕೊಡ್ಬೋದು. ಇದೇ ಥರ ABCD ಅಂತ ಕೊಡೋದು ಬೇಕಾಗಿಲ್ಲ, ನೀವು ಹೆಂಗೆ ಬೇಕಾದ್ರೆ ಹಂಗೆ ಕೊಡ್ಬೋದು. ಓಕೆ, ಸೊ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಅಗ್ರಿ ಅಂತ ಬಾಕ್ಸ್ನ ಕ್ಲಿಕ್ ಮಾಡಿದ್ದೀನಿ, ರಿಜಿಸ್ಟರ್ ಕೊಡ್ತಾ ಇದ್ದೀನಿ. ಓಕೆ, ನೋಡಿ ಈಗ ರಿಜಿಸ್ಟರ್ ಆಗಿದೆ. ಕನ್ಫರ್ಮ್ ಯುವರ್ ರಿಜಿಸ್ಟ್ರೇಷನ್, ಪ್ಲೀಸ್ ವೆರಿಫೈ ಯುವರ್ ಅಕೌಂಟ್ ಬಿಫೋರ್ ಲಾಗಿನ್, ಪ್ಲೀಸ್ ಎಂಟರ್ OTP ಸೆಂಡ್ ಆನ್ ಯುವರ್ ಇಮೇಲ್ ಅಡ್ರೆಸ್. ನೀವು ಏನು ಇಮೇಲ್ ಕೊಟ್ಟಿದ್ದೀರೋ ಅದಕ್ಕೊಂದು ಒಂದು OTP ಹೋಗಿರುತ್ತೆ. OTPನ ತೊಗೊಂಡು ಇಲ್ಲಿ ಹಾಕಿದ್ರೆ ಅಕೌಂಟ್ ಕನ್ಫರ್ಮ್ ಆಗುತ್ತೆ. ಸೊ ಇಮೇಲ್ಗೆ ಹೋಗೋಣ. UBitSwap ಅಂತ ಒಂದು ಇಮೇಲ್ ಬಂದಿದೆ ನೋಡಿ. ಸಪೋಸ್ ನಿಮಗೆ ಇನ್ಬಾಕ್ಸಲ್ಲಿ ಬಂದಿರ್ಬೋದು, ಇಲ್ಲಾಂದರೆ ಸಮ್ಟೈಮ್ಸ್ ಸ್ಪ್ಯಾಮ್ಗೆ ಬೇಕಾದ್ರೆ ಹೋಗಿರ್ಬೋದು. ಚೆಕ್ ಮಾಡ್ಕೊಳ್ಳಿ. ನಿಮ್ದು ಯಾವ ಇಮೇಲ್ ಐ ಡಿ ಕೊಟ್ಟಿದ್ರೋ ಆ ಇಮೇಲ್ ಐ ಡಿಗೆ OTP ಬಂದಿಲ್ಲ ನೋಡಿ. OTP ಬಂದು 242307. ಎಂಟ್ರ್ ಮಾಡಿ 242307. ಕನ್ಫರ್ಮ್ ಕೊಡ್ತಾ ಇದ್ದೀನಿ ನನಗೆ, ಕನ್ಫರ್ಮ್. ಸೊ ಕನ್ಫರ್ಮ್ ಕೊಟ್ಟ ತಕ್ಷಣ ನೋಡಿ ಈ ಥರ ಇದೊಂದು ಓಪನ್ ಆಗುತ್ತೆ. ಇಷ್ಟೇ, ಇದು ರಿಜಿಸ್ಟರ್ ಮಾಡೋದು ಇಷ್ಟೇ ಇದೆ. ಇದು ಬಂದ್ಬಿಟ್ಟು ಆ್ಯಪಲ್ಲಿ ಇಲ್ಲ, ಪ್ಲೇಸ್ಟೋರಲ್ಲಿ ಅಥವಾ ಬೇರೆ ಎಲ್ಲಿನೂ ಆ್ಯಪ್ ಮುಖಾಂತರ ಇದಿಲ್ಲ. ನೀವೇನು ಮಾಡಬೇಕಂದ್ರೆ ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ಬೇಕಾದ್ರೆ ನೀವು ಇದನ್ನು ನಿಮ್ಮ ಮೊಬೈಲ್ ಹೋಮ್ ಪೇಜಲ್ಲಿ ಆ್ಯಡ್ ಮಾಡ್ಕೊಬೋದು. ಅಂದರೆ ಆ್ಯಡ್ ಹೋಮ್ ಪೇಜ್ ಅಂತ ಬರುತ್ತೆ. ಹೆಂಗೆ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ಒಂದು 3 ಬಟನ್ ಇದೆಯಲ್ಲ ನೋಡಿ, ಮೇಲೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು 3 ಡಾಟ್ಸ್ ಇದೆಯಲ್ಲ, ಈ 3 ಡಾಟ್ಸನ್ನು ಕ್ಲಿಕ್ ಮಾಡಿ. 3 ಡಾಟ್ಸ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತಿದೆ ನೋಡಿ. ಸ್ವಲ್ಪ ಮೇಲೆ ಕೆಳಗಿದ್ರೆ ನಿಮ್ಗೆ ಸ್ವಲ್ಪ ಮೇಲೆ ತಳ್ಕೊಬೋದು ನೋಡಿ. ಇಲ್ಲಿ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಆ್ಯಡ್ ಟು ಕ್ಲಿಕ್ ಮಾಡಿ. ಆಮೇಲೆ ಇದನ್ನು ಬೇಕಾದ್ರೆ ನೀವು ಎಡಿಟ್ ಮಾಡ್ಕೊಬೋದು, ನೇಮ್ ಯಾವ ಥರ ನಿಮ್ಗೆ ಬೇಕೋ. ನಾನು ನೋಡಿ ಡ್ಯಾಶ್ಬೋರ್ಡ್ನ ತೆಗೆದುಬಿಡ್ತೀನಿ, UBitSwap ಅಂತಲೇ ಕೊಡ್ತೀನಿ. UBitSwap ಅಂತ ಆಲ್ರೆಡಿ ಒಂದು ನಾನು ಮಾಡಿ ಇಟ್ಟಿದ್ದೀನಿ. ಈಗ UBitSwap 1 ಅಂತ ನಾನು ಕೊಟ್ಬಿಡ್ತೀನಿ. ಏನಕ್ಕೆ 1 ಕೊಡ್ತೀನಿ ಅಂದರೆ ಆಲ್ರೆಡಿ ಒಂದು UBitSwap ನಾನು ರಿಜಿಸ್ಟರ್ ಮಾಡಿದ್ದೀನಿ, ನನ್ನ ಮೊಬೈಲ್ಸ್ ಹೋಮ್ ಸ್ಕ್ರೀನಲ್ಲಿ ಇದೆ. ಇದನ್ನು ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾಡಿದೆ, ಅದಕ್ಕೆ UBitSwap 1 ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಜಸ್ಟ್ ಕ್ಲಿಕ್ ಆ್ಯಡ್ ಅಂತ ಕೊಡಿ. ಇಲ್ಲಿ ಮತ್ತೆ ಕೆಳಗಡೆ ಆ್ಯಡ್ ಅಂತ ಬರುತ್ತಲ್ಲ, ಆ್ಯಡ್ ಅಂತನ್ನು ಕೊಡಿ. ಈ ಪೇಜ್ ಬಂದ್ಬಿಟ್ಟು, ಅಂದರೆ ಈ ಪೇಜ್ ಓಪನ್ ಆಗಿರೋ ಪೇಜ್ ಆ್ಯಡ್ ಆಗೋಲ್ಲ ನಿಮಗೆ, ಡೈರೆಕ್ಟಾಗಿ ಇಲ್ಲಿ ಆ್ಯಡ್ ಆಗಿರುತ್ತೆ. ಲಿಂಕ್ ಥರ ಅದು ಆ್ಯಡ್ ಆಗಿರುತ್ತೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ UBitSwap ಅಂತ ಇಲ್ಲಿ ಬಂದು ಆ್ಯಡ್ ಆಗಿರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಏನಕ್ಕೆ ಹಿಂಗೆ ಮಾಡಿದೀವಿ ಅಂದರೆ, ನಮ್ಗೆ ಇದರಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಬಂದ್ಬಿಟ್ಟು ನಮಗೆ ಇದು ಆ್ಯಪ್ ಇಲ್ಲ. ಸೊ ಅದಕ್ಕೆ ನಾವು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಬ್ರೌಸರಲ್ಲಿ ನಾವು ಇದನ್ನು ರಿಜಿಸ್ಟರ್ ಮಾಡಿಕೊಂಡು ಈ ಥರ ನಾವು ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡಿ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂದರೆ, ನೀವು ಜಸ್ಟ್ ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಇದನ್ನು ಪ್ರೆಸ್ ಮಾಡಿದ್ರೆ
ಓಪನ್ ಆಗುತ್ತೆ. ಈ ಥರ ಓಪನ್ ಆಗುತ್ತೆ. ಈಗ ನಾನು ಇದನ್ನು ಲಾಗೌಟ್ ಮಾಡಿ ಲಾಗಿನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನೋಡಿ ಇದು ಲಾಗೌಟ್ ಮಾಡ್ತೀನಿ. ಇಲ್ಲಿ ಟಚ್ ಮಾಡಿ, ಇಲ್ಲಿದೆಯಲ್ಲ, ಎಲ್ಲಿ ಟಚ್ ಮಾಡಬೇಕಂದ್ರೆ ಲಾಗೌಟ್ಗೆ ಇಲ್ಲಿದೆಯಲ್ಲ, ಇದನ್ನು ಟಚ್ ಮಾಡಿ ಲಾಗೌಟ್ ಮಾಡಿದ್ದೀನಿ. ಸೊ ಇದನ್ನು ಕ್ಲೋಸ್ ಮಾಡ್ತೀನಿ, ನಾನು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ್ದೀನಿ, ಮೇಲ್ ಕ್ಲೋಸ್ ಮಾಡಿದ್ದೀನಿ. ಈಗ ನೋಡಿ ಇಲ್ಲಿ ಸ್ಕ್ರೀನ್ ಶಾಟ್ ಇದೆಯಲ್ಲ, ಇಲ್ಲಿ ಈ ಸ್ಕ್ರೀನಲ್ಲಿರೋ ಯುಬಿಟ್ ಸ್ವಾಪ್ ಅಂತ ಇದೆಯಲ್ಲ, ಇದನ್ನು ನಾನು ಯಾಕಂದರೆ ಇಲ್ಲಿ ಆ್ಯಡ್ ಸ್ಕ್ರೀನ್ ಶಾರ್ಟ್ಕಟ್ ಮಾಡಿ ಇಟ್ಟಿದ್ದೀವಿ ಇಲ್ಲಿ ಆಲ್ರೆಡಿ. ಇದನ್ನು ನಾನು ಟಚ್ ಮಾಡ್ತೀನಿ. ಇದನ್ನು ಟಚ್ ಮಾಡ್ತೀನಿ. ಈಗ ಯೂಸರ್ ನೇಮ್ ಪಾಸ್ವರ್ಡ್ ಕೇಳ್ತಾ ಇದೆ. ನಾನು ಅಲ್ಲಿ ಏನು ಯೂಸರ್ ನೇಮ್ ಕೊಟ್ಟೆ, GOURI ಕ್ಯಾಪಿಟಲ್ ಅಡ್ರೆಸ್ ಹಿಂಗೆ ಕೊಟ್ಟಿದೆ, ಸಾರಿ W ಈ ಥರ ಕೊಟ್ಟಿದೆ. ಯೂಸರ್ ನೇಮ್ ಕೊಟ್ಟಿದೆ. ಪಾಸ್ವರ್ಡ್ ಏನು ಕೊಟ್ಟಿದೆ, A ಕ್ಯಾಪಿಟಲ್ ಲೆಟ್ರು, BCD ಸ್ಮಾಲ್ ಲೆಟ್ರು @1 2 3 4 ಅಂತ ಕೊಟ್ಟಿದೆ. ಓಕೆ, ಜಸ್ಟ್ ಸೈನ್ ಇನ್ ಅಂತ ಕೊಡ್ತೀನಿ. ಓಪನ್ ಆಗಿದೆ. ನೀವು ಸೇವ್ ಮಾಡಿಟ್ಕೊಂಡು ನೋಡಿ, ಈ ರೀತಿ ಓಪನ್ ಆಗುತ್ತೆ. ಇಷ್ಟೇ ನೀವು ಮಾಡಬೇಕಾಗಿರೋ ಕೆಲಸ. ಪ್ರತಿಯೊಬ್ಬರು ಕೂಡ ನಿಮ್ಮ ಇಮೇಲ್ ಐ ಡಿ ಮತ್ತು ಯೂಸರ್ ನೇಮ್ ಕೊಟ್ಟು ಇದೊಂದು ರಿಜಿಸ್ಟರ್ ಮಾಡಿ ಇಟ್ಕೊಳ್ಳಿ. ನೀವು ಯಾವ ಬ್ರೌಸರಲ್ಲಿ ಬೇಕಾದ್ರೆ ಓಪನ್ ಮಾಡ್ಕೊಂಡು, ಕ್ರೋಮಲ್ಲೇ ಮಾಡಬೇಕಂತಿಲ್ಲ. ಸಪೋಸ್ ಕೆಲವರು ಫೈರ್ ಬಾಕ್ಸ್ ಏನೋ ಯೂಸ್ ಮಾಡೋದು ಅದರಲ್ಲಿ ಮಾಡ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅದರಲ್ಲಿ ಮಾಡ್ಬೋದು. ಇದನ್ನೊಂದು ಮಾಡಿಟ್ಕೊಳ್ಳಿ. ಆಮೇಲೆ ಇದಾದ ನಂತರ ನಾವು ಏನು ಮಾಡಬೇಕಂದ್ರೆ, ಇಲ್ಲಿ ನೋಡಿ USC ಕಾಯಿನ್ಸ್ ಇದೆ, UVC ಕಾಯಿನ್ ಇದೆ, UVC ಇದೆ. ಇಲ್ಲಿ ನೋಡಿ USDD ಡೆಪಾಸಿಟ್ ಇದೆ, ಇದು ಬೇಡ. ನೆಕ್ಸ್ಟು UBIT ಡೆಪಾಸಿಟ್ ಅಂತ ಇದೆ, ಇಲ್ಲಿ ಇದನ್ನು ನಮಗೆ ಬೇಡ. ಈಗ UVC ಡೆಪಾಸಿಟ್ ಅಂತ ಇದೆಯಲ್ಲ, ಸೊ ಇದು ನಮ್ಗೆ ಬೇಕಾಗಿರೋದು. ಏನಕ್ಕೆ ಅಂದರೆ, ಇವಾಗ ನಮ್ಮ ಹತ್ರ ವ್ಯಾಲೆಟಲ್ಲಿ ಇರೋದು ಟೋಕನ್ ಪ್ಯಾಕೆಟ್ಲೋ ಅಥವಾ ಸೇಫ್ ಅಲ್ಲೋ ಇರೋ ನಮ್ಮ ಹತ್ರ ವ್ಯಾಲೆಟಲ್ಲಿರುವ UVC ಕಾಯಿನ್ಗಳನ್ನು ಇಲ್ಲಿ ತೊಗೊಂಬರಬೇಕು. ಈ ಎಕ್ಸ್ಚೇಂಜ್ ಏನಕ್ಕೆ ಅಂತ ಹೇಳಿದ್ದೀನಿ ಆಲ್ರೆಡಿ. ನಮ್ಮ ಹತ್ರ ಇರೋ UVC ಕಾಯಿನ್ನ ಸ್ವ್ಯಾಪ್ ಮಾಡಿ UVC ಎಕ್ಸ್ ಕಾಯಿನಾಗ ಕನ್ವರ್ಟ್ ಮಾಡೋಕ್ಕೋಸ್ಕರ ಇದನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ ಈಗ ಈ ವೆಬ್ಸೈಟನ್ನು. ಓಕೆ, ಸೊ ನಮ್ಮ ಹತ್ರ ವ್ಯಾಲೆಟಲ್ಲಿ ಇರೋ UVC ಕಾಯಿನ್ನ ಇಲ್ಲಿ ಯಾವ ರೀತಿ ತೊಗೊಂಬರ್ಬೇಕಂದ್ರೆ, ಜಸ್ಟ್ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಮೇಲ್ಗಡೆ ಅಂತ ನೋಡಿ, ಇದು ಡ್ಯಾಶ್ಬೋರ್ಡ್ ಇಲ್ಲಿಂದ ಇದೆಲ್ಲ ಬಿಟ್ಬಿಡಿ. USC ಲೈವ್ ಪ್ರೈಸು, UVC ಲೈವ್ ಪ್ರೈಸು, USDT ಡೆಪಾಸಿಟು, UBIT ಡೆಪಾಸಿಟು ಇದೆಲ್ಲ ಬಿಡಿ. UVC ಡೆಪಾಸಿಟ್ ಅಂತ ಇದೆಯಲ್ಲ, ಕರೆಕ್ಟಾಗಿ ನೋಡ್ಕೊಬೇಕು. ಯಾಕಂದರೆ UVC, USC, UBIT ಇದೆಲ್ಲ ಒಂದೇ ಥರ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ನೀವು ಬೇರೆ ಅಡ್ರೆಸ್ಸಲ್ಲಿ ತೊಗೊಂಡೋಗ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇಲ್ಲಿ UBIT ಡೆಪಾಸಿಟ್ ಅಂತ ಇದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ಡೆಪಾಸಿಟ್ ನೀವು ಮಾಡಿಬಿಟ್ರೆ UVC ಕಾಯಿನ್ನ ನಿಮಗೆ ಸಿಗಲ್ಲ, ಕಾಯಿನು ಅಷ್ಟೇ ಹೋಯ್ತು. ಸೊ ಅದಕ್ಕೆ ವೆರಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಇಲ್ಲಿ UVC ಡೆಪಾಸಿಟ್ ಅಂತ ಇದೆ ನೋಡಿ, ಇಲ್ಲಿ ಇದನ್ನು ಬಂದ ತಕ್ಷಣ ಇಲ್ಲಿ ಡೆಪಾಸಿಟ್ ಅಂತ ಇದೆಯಲ್ಲ, ಇಲ್ಲಿ ಡೆಪಾಸಿಟ್ ಅಂತ ಇದೆಯಲ್ಲ, ಈ ಡೆಪಾಸಿಟ್ ಅನ್ನೋದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಕೂಡಲೇ ನಿಮಗೆ ಈ ಥರ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ. ಇಲ್ಲಿ ಅಡ್ರೆಸ್ ಕೂಡ ಬಂದಿರುತ್ತೆ. ಇಲ್ಲಿ ಕಾಪಿ ಅಂತ ಇದೆಯಲ್ಲ, ಈ ಕಾಪಿನ ಟಚ್ ಮಾಡಿ. ಸೊ ಕಾಪಿಡ್ ಅಂತ ಬಂತು. ಕಾಪಿನ ಟಚ್ ಮಾಡಿದ ತಕ್ಷಣ ಕಾಪಿಡ್ ಅಂತ ಬಂತು. ಇದು ಕಾಪಿ ಆಗಿದೆ, ಅಡ್ರೆಸ್ ಇದು ಕಾಪಿ ಆಗಿದೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಸ್ಟಾರ್ಟಿಂಗಲ್ಲಿ 0xB5 ಅಂತಿದೆ, ಲಾಸ್ಟಲ್ಲಿ ನೋಡಿ E6D7 ಅಂತಿದೆ. ಸೊ ಇದನ್ನು ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ಲಾಸ್ಟ್ ಬಂದ್ಬಿಟ್ಟು E6D7 ಅಂತಿದೆ, ಸ್ಟಾರ್ಟಿಂಗ್ ಬಂದ್ಬಿಟ್ಟು OXB5 ಅಂತಿದೆ. ಇದು ಪ್ರತಿಯೊಬ್ಬ ವ್ಯಾಲೆಟ್ಗೂ ಬೇರೆ ಇರುತ್ತೆ. ಇದೇ ಥರ ಇರೋದಿಲ್ಲ. ಅಡ್ರೆಸ್ಸಲ್ಲೂ ನಿಮಗೆಲ್ಲ ಬೇರೆ ಬಂದಿರುತ್ತೆ. ಅದನ್ನು ನೀವು ಅಡ್ರೆಸ್ ಕಾಪಿ ಮಾಡಿದಾಗ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈಗ ನಾವೇನು ಮಾಡಬೇಕಂದ್ರೆ ನೆಕ್ಸ್ಟ್, ಸೊ ಇಲ್ಲಿ ಇದನ್ನು ಅಡ್ರೆಸ್ನ ಕಾಪಿ ಮಾಡ್ಕೊಂಡಿದ್ದೀವಿ. ಯಾವುದು UVC ಡೆಪಾಸಿಟ್ ಅಡ್ರೆಸ್ನ ನಾವು ಕಾಪಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ನಮ್ಮ ವ್ಯಾಲೆಟನ್ನು ಓಪನ್ ಮಾಡ್ಕೊಬೇಕು. ನಮ್ಮ ವ್ಯಾಲೆಟ್ ಯಾವುದು, ನೀವು ಕೆಲವೊಬ್ಬರು ಟೋಕನ್ ಪ್ಯಾಕೆಟ್ ಯೂಸ್ ಮಾಡ್ಬೋದು, ಅಥವಾ ಕೆಲವರು ಸೇಫ್ ಫಾಲ್ ಯೂಸ್ ಮಾಡ್ಬೋದು, ಮೆಟಾಮಾಸ್ಕು ಅಥವಾ ಟ್ರಸ್ಟ್ ವಾಲೆಟ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇವಾಗ ನಾನು ಸೇಫ್ ಫಾಲಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನಿಮ್ಮ ಹತ್ರ UVC ಕಾಯಿನ್ ಎಲ್ಲಿದೆ ನೋಡಿ, ಇದು UVC ಈ ಥರ UVC ಎಕ್ಸ್ ಇದೆ, ಇದು ಹೊಸ ಕಾಯಿನು. MMC ಇದೆ, USC ಇದೆ, ಇಲ್ಲಿ UVC ಇದೆ. ಕರೆಕ್ಟಾಗಿ ನೋಡ್ಕೊಳ್ಳಿ, UVC ಕಾಯಿನ್ ಇಲ್ಲಿದೆ. ಸೊ ನನ್ನ ಹತ್ರ ಎಷ್ಟಿದೆ, 241.4602 ಕಾಯಿನ್ಸ್ ಇದೆ. ಈಗ ನಾನು ಏನು ಮಾಡ್ತೀನಿ, UVC ಕಾಯಿನ್ ಮೇಲೆ ಟಚ್ ಮಾಡ್ತೀನಿ. ಜಸ್ಟ್ UVC ಕಾಯಿನ್ ಮೇಲೆ ಟಚ್ ಮಾಡ್ತೀನಿ. ಟಚ್ ಮಾಡಿದ ತಕ್ಷಣ ಇಲ್ಲಿ ಏನು ಬರುತ್ತೆ, ರಿಸೀವ್ ಅಂತ ಬರುತ್ತೆ, ಸೆಂಡ್ ಅಂತ ಬರುತ್ತೆ. ರಿಸೀವ್ ಅಂದರೆ ನೀವು ಒಳಗೆ ತಗೊಳ್ಳೋದು, ನೀವು ರಿಸೀವ್ ಮಾಡ್ಕೊಳ್ಳೋದು. ಸೆಂಡ್ ಅಂದರೆ ನೀವು ಬೇರೆಯವ್ರಿಗೆ ಕಳಿಸೋದು. ಅಂದರೆ ನೀವು ಆ ಎಕ್ಸ್ಚೇಂಜ್ ಕಳಿಸ್ಬೇಕಲ್ಲ. ಈಗ UBIT ಸ್ವ್ಯಾಪ್ಗೆ ನೀವು ಈಗ ಇಲ್ಲಿಂದ ಕಳಿಸ್ಬೇಕು. ಸೊ ಏನು ಮಾಡಿ ನೋಡಿ, ಈ ಸೆಂಡ್ ಅಂತ ಇದೆಯಲ್ಲ, ಇದನ್ನು ಟಚ್ ಮಾಡಬೇಕು.
ಓಕೆ, ಸೆಂಡ್ ಅಂತ ಟಚ್ ಮಾಡಿದ್ದೀನಿ. ಸೆಂಡ್ ಅಂತ ಟಚ್ ಮಾಡಿದ ತಕ್ಷಣ ಇಲ್ಲಿ ಟೂ ಅಡ್ರೆಸ್ ಕೇಳುತ್ತೆ. ಇಲ್ಲಿ ಟೂ ಅಂತ ಇದೆಯಲ್ಲ, ಇಲ್ಲಿ ಅಡ್ರೆಸ್ನ ಪೇಸ್ಟ್ ಮಾಡಬೇಕು. ನೀವು ಅಲ್ಲಿ ಏನು ಕಾಪಿ ಮಾಡ್ಕೊಂಡಿದ್ದೀರೋ, ಯಾವ್ದು ಹೇಳಿ ಕಾಪಿ ಮಾಡ್ಕೊಂಡಿರೋದು ನೋಡಿ, ಇಲ್ಲಿ ಈ ಅಡ್ರೆಸ್ನ ಕಾಪಿ ಮಾಡಿದಿರಲ್ವಾ, ಇದನ್ನು UVC ಅಡ್ರೆಸ್ನ ಕಾಪಿ ಮಾಡಿದ್ದೀರಾ, ಡೆಪಾಸಿಟ್ ಅಡ್ರೆಸ್ನ ಕಾಪಿ ಮಾಡಿದಿರಲ್ಲ, ಈ ಕಾಪಿ ಮಾಡಿರೋದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಬಿಟ್ಟು ಮತ್ತೊಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು 4 ಲೆಟ್ರು, ಸ್ಟಾರ್ಟಿಂಗಲ್ಲಿ ಒಂದು 4 ಲೆಟರ್ಸ್ ಚೆಕ್ ಮಾಡಿ, ಮತ್ತು ಎಂಡಿಂಗಲ್ಲಿ ಲಾಸ್ಟಲ್ಲಿ ಇರೋ 4 ಲೆಟರ್ಸ್ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ 0x, ಇಲ್ಲೇನಿದೆ, ಇಲ್ಲಿ 0xB5C66, ಇಲ್ಲಿ ನೋಡಿ ಕರೆಕ್ಟಾಗಿದೆಯಾ, ಇಲ್ಲಿ 0xB5C66 ಅಂತದೆ. ಲಾಸ್ಟಲ್ಲಿ DBE6D7. ಓಕೆ, ಕರೆಕ್ಟಾಗಿದೆ. ಇದೊಂದು ಸಲ ಅಡ್ರೆಸ್ನ ಕರೆಕ್ಟಾಗಿ ಕನ್ಫರ್ಮ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಮ್ಯಾಕ್ಸ್ ಅಂತಿದೆ ನೋಡಿ, ಇಲ್ಲಿ ಮ್ಯಾಕ್ಸ್ ಅಂತಿರೋ ಬಟನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನನ್ನ ಹತ್ರ ಎಷ್ಟಿತ್ತು ವ್ಯಾಲೆಟಲ್ಲಿ 241.4602 ಕಾಯಿನ್ಸ್ ಅಲ್ಲಿ ಇತ್ತಲ್ವಾ, ಸೊ ಅಷ್ಟು ಇಲ್ಲಿ ಬಂದುಬಿಡುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೋಡಿ, ಇಲ್ಲೇ ತೋರಿಸುತ್ತೆ ನಿಮ್ಗೆ ಅವೈಲಬಲ್ ಬ್ಯಾಲೆನ್ಸ್ ಎಷ್ಟಿದೆ, ವ್ಯಾಲೆಟಲ್ಲಿ ಅವೈಲಬಲ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಇಲ್ಲಿ ತೋರಿಸುತ್ತೆ. ಇದು ಅಷ್ಟು ಕೂಡ ನಿಮಗೆ ಇಲ್ಲಿ ಬಂದುಬಿಡುತ್ತೆ ಮ್ಯಾಕ್ಸ್ ಅಂತ ಕೊಟ್ಟ ತಕ್ಷಣ. ಈಗ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಕೊಡಬೇಕು. ನೋಡಿ, ಇದು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. UVC ಕಾಯಿನ ನೀವು ಇಲ್ಲಿಂದ ವಿಡ್ರಾ ಮಾಡಿ ತಗೊಂಡೋಗಿ ಆ UBIT ಸ್ವ್ಯಾಪ್ಗೆ ಕಳಿಸ್ತಾ ಇದ್ದೀರಾ. ನಿಮ್ಮ ವ್ಯಾಲೆಟಲ್ಲಿರೋ ಟೋಕನ್ ಪಾಕೆಟಲ್ಲೋ ಅಥವಾ ಸೇಫ್ ವ್ಯಾಲೆಟಲ್ಲೋ ಇರೋವಂಥ UVC ಕಾಯಿನ್ಗಳನ್ನು ನೀವು UBIT ಸ್ವ್ಯಾಪ್ಗೆ ಕಳಿಸ್ತಾ ಇದ್ದೀರಾ. ಇದು ಪ್ರೋಸೆಸ್. ಓಕೆ, ಜಸ್ಟ್ ನೆಕ್ಸ್ಟ್ ಅನ್ನೋದನ್ನು ಕೊಡಿ. ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ಫೀಸ್ಗಳೆಲ್ಲ ಬಂದಿರುತ್ತೆ. ಇಲ್ಲಿ ನಾನೇನು ಮಾಡ್ತೀನಿ, ಇಲ್ಲಿ ಲೋ ಅಂತಿದೆಯಾ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಲೋ ಫೀಸ್ ಕಡಿಮೆ ಇರಲಿ ಅಂತ ಲೋ ಫೀಸನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸೆಂಡ್ ಅಂತ ಕೊಡ್ತೀನಿ. ಸಪೋಸ್ ಇಲ್ಲಿ ಲೋ ಫೀಸ್ ಸೆಲೆಕ್ಟ್ ಮಾಡಿ, ಇಲ್ಲಿ ಲೋ ಫೀಸ್ ಅಂತ ಸೆಲೆಕ್ಟ್ ಮಾಡಿ ನೀವು ಸೆಂಡ್ ಕೊಟ್ಟ ಮೇಲೆ ಹೋಗಿಲ್ಲ ಅಂದರೆ ನೆಕ್ಸ್ಟ್ ಮಿಡಿಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಕೊಡಿ. ಸಪೋಸ್ ಹೋಗಿಲ್ಲ ಅಂದರೆ ಆ ಥರ ಮಾಡ್ಕೊಳ್ಳಿ. ಈಗ ನೋಡೋಣ, ಸೆಂಡ್ ಮಾಡ್ತೀನಿ, ಏನು ಆಗುತ್ತೆ ನೋಡೋಣ. ಸೆಂಡ್ ಅಂತ ಕೊಡ್ತೀನಿ. ನಿಮ್ಮದು ಫಿಂಗರ್ ಪ್ರಿಂಟ್ ಕೇಳುತ್ತೆ, ಇಲ್ಲಾಂದರೆ ನಿಮ್ಮದು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಕೇಳುತ್ತೆ. ನಾನು ಫಿಂಗರ್ ಪ್ರಿಂಟ್ ಕೊಟ್ಟಿದ್ದೀನಿ. ಟ್ರಾನ್ಸ್ಫರ್ ಏನೋ ಬಂತು ಟ್ರಾನ್ಸ್ಫರ್ ಸಕ್ಸಸ್ಫುಲ್ ಏನೋ ಬಂತು. ನೋಡೋಣ, ಈಗ ಬ್ಯಾಕ್ ಹೋಗಿ ನೋಡೋಣ. ಈಗ ನನ್ನ ಹತ್ರ ಜಸ್ಟ್ ರಿಫ್ರೆಶ್ ಮಾಡಿ ನೋಡಿ, 0 ಆಗಿಬಿಟ್ಟಿದೆ ನೋಡಿ. ಈಗ ನನ್ನ ಹತ್ರ ಇಲ್ಲಿ ಎಷ್ಟಿತ್ತು UVC ಕಾಯಿನು, 241.4607 ಕಾಯಿನ್ ಇತ್ತು. ಈಗ ನೋಡಿ 0 ಆಗಿದೆ. ಅಂದರೆ ಕಾಯಿನು ಇಲ್ಲಿಂದ ಡೆಬಿಟ್ ಆಗಿದೆ, ಕಟ್ ಆಗಿದೆ. ಎಲ್ಲಿಂದ? ವ್ಯಾಲೆಟಿಂದ, ಸೇಫ್ ಆಲ್ ವ್ಯಾಲೆಟ್ ಅಥವಾ ನೀವು ಟೋಕನ್ ಪಾಕೆಟ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿಂದ ಕಾಯಿನು ಕಟ್ ಆಗಿದೆ. ಇದು ಎಲ್ಲಿ ಹೋಗಿರುತ್ತೆ? ಈಗ ಸ್ವ್ಯಾಪ್ ಇದಕ್ಕೆ ಬರೋಣ, ಯಾವುದಕ್ಕೆ? UBIT ಸ್ವ್ಯಾಪ್ಗೆ ಬರೋಣ. ಇಲ್ಲಿ ಬಂದು ಏನು ಮಾಡಬೇಕಂದ್ರೆ, ಇಲ್ಲಿ ಹಂಗೆ ಬರೋಲ್ಲ, ಇಲ್ಲಿ ಸಿಂಕ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಇದು ಸಿಂಕ್ರನೈಸ್ ಮಾಡಬೇಕು. ಸಿಂಕ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಒಂದು ಸಲಗೆ 2 ಸಲ ಬೇಕಾದ್ರೆ ನೀವು ಇದನ್ನು ಕ್ಲಿಕ್ ಮಾಡ್ಬೋದು. ನೋಡಿ, ಈಗ ನಾನು ಸಿಂಕ್ ರಿಕ್ವೆಸ್ಟ್ ಅನ್ನು ಕ್ಲಿಕ್ ಮಾಡಿದ್ದೀನಿ. ಪ್ಲೀಸ್ ವೆಯ್ಟ್ ಅಂತ ಬರ್ತಾಯಿದೆ ನೋಡಿ. ಇಲ್ಲಿ ಸಕ್ಸಸ್ಫುಲಿ ಸಿಂಕ್ರನೈಸ್ಡ್ ಅಂತ ಬಂದಿದೆ. ಓಕೆ, ಬೇಕಾದ್ರೆ ಇನ್ನೊಂದು ಸಲ ನೀವು ಸಿಂಕ್ರನೈಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸಕ್ಸಸ್ಫುಲಿ ಸಿಂಕ್ರನೈಸ್ ಅಂತ ಬಂದಿದೆ. ಸೊ ಈಗ ಏನು ಮಾಡಿ, ಜಸ್ಟ್ ಬ್ಯಾಕ್ ಬನ್ನಿ. ಈಗ ಈ ಬಟನ್ ಇದೆಯಲ್ಲ, ಲೆಫ್ಟ್ ಸೈಡಲ್ಲಿ ಇರುವ ಈ 3 ಲೈನ್ ಇದೆಯಲ್ಲ, ಇದನ್ನು ಟಚ್ ಮಾಡಿ ಡ್ಯಾಶ್ ಬೋರ್ಡ್ಗೆ ಬನ್ನಿ. ಇಲ್ಲಿ ಡ್ಯಾಶ್ ಬೋರ್ಡ್ ಅಂತೀಯಲ್ಲ, ಡ್ಯಾಶ್ ಬೋರ್ಡ್ಗೆ ಬನ್ನಿ. ಡ್ಯಾಶ್ ಬೋರ್ಡ್ ಬಂದರೆ ಇಲ್ಲಿ ನೋಡಿ, ಜಸ್ಟ್ ಸ್ಕಾರ್ಲ್ ಅಪ್ ಮಾಡಿ ಮೇಲ್ಗಡೆತಲ್ಲಿ ಇಲ್ಲಿ ನೋಡಿ, ಇಲ್ಲಿ ಬಂತಾ? ಮುಂಚೆ ಏನಿತ್ತು, ಇಲ್ಲಿ 0 ಇತ್ತು. UVC ಡೆಪಾಸಿಟಲ್ಲಿ ಮುಂಚೆ ನನ್ನ ಹತ್ರ 0 ಅಂತ ಇತ್ತು ಇಲ್ಲಿ. ಈಗ ಅಲ್ಲಿ ನಮ್ಮ ಹತ್ರ ನನ್ನ ವ್ಯಾಲೆಟಲ್ಲಿ ಏನಿತ್ತೋ 241 ಕಾಯಿನ್ ಏನಿತ್ತೋ ಅದೆಲ್ಲನೂ ಕೂಡ ಇಲ್ಲಿ ಬಂದುಬಿಟ್ಟಿದೆ. ಸೊ ಈಗ ನಾನು ಡೆಪಾಸಿಟ್ ಮಾಡಾಯಿತು. ಇದನ್ನು ನಾನು UVC X ಕಾಯಿನ್, ಇವಾಗ UVC ಕಾಯಿನ್ ಇಲ್ಲಿ ಬಂದಿದೆ, ಇದನ್ನು ನಾನು UVC X ಕಾಯಿನ್ ಆಗ ನಾನು ಕನ್ವರ್ಟ್ ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. ಅದು ಯಾವ ರೀತಿ ಮಾಡೋಣ ಅಂದರೆ, ಅದಕ್ಕೆ ಇನ್ನೂ ಆಪ್ಷನ್ ಕೊಟ್ಟಿಲ್ಲ. ನಾಳೆ ಬೆಳಗ್ಗೆ ಅಂದರೆ ಮೇ 1 1ನೇ ತಾರೀಕೆ ಅದನ್ನು ಆಪ್ಷನ್ ಬಿಡ್ತಾರೆ. ಅದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಹತ್ರ ಇರೋ UVC ಕಾಯಿನ್ಗಳನ್ನು ಸೇಫ್ ವಾಲೆಟ್ ಇದೆಯೋ ಅಥವಾ ಟೋಕನ್ ಪಾಕೆಟಲ್ಲಿ ಇದೆಯೋ ಅದನ್ನು ಜಸ್ಟ್ ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಅಂದರೆ ನಿಮ್ಮ ಹತ್ರ ಒಂದು 2-3 ವ್ಯಾಲೆಟ್ ಇದ್ದರೆ ಯಾವುದೋ ಒಂದು ವ್ಯಾಲೆಟಿಂದ ಮಾತ್ರ ಟ್ರೈ ಮಾಡಿ. ಎಲ್ಲ ವ್ಯಾಲೆಟಲ್ಲಿ ಇರೋದನ್ನು ಕೂಡ ನೀವು ಇಲ್ಲಿ ಕಳಿಸ್ಬೇಡಿ. ಫಸ್ಟ್ ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಇವತ್ತು
sale.ubitswap.com ಅನ್ನೋದನ್ನು ಫಸ್ಟ್ ನೀವು ನಿಮ್ಮ ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಫಸ್ಟ್ ಅಕೌಂಟನ್ನು ರಿಜಿಸ್ಟರ್ ಮಾಡಿ ಇಟ್ಕೊಳ್ಳಿ. ಅಕೌಂಟನ್ನು ರಿಜಿಸ್ಟರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈ ಥರ ಬರುತ್ತೆ, ಈ ಥರ ಒಂದು ಡ್ಯಾಶ್ಬೋರ್ಡ್ ಬರುತ್ತೆ. ಇಷ್ಟು ಮಾತ್ರ ಮಾಡಿಟ್ಕೊಳ್ಳಿ. ಬೇಕಾದರೆ ನೀವು ನೆಕ್ಸ್ಟ್ ಸ್ಟೆಪ್ಪು ಈಗ ಏನಿದೆಯೋ ನಿಮ್ಮ ಹತ್ರ ಇರೋ ವ್ಯಾಲೆಟಲ್ಲಿರೋ ಯಾವುದೋ ಒಂದು ವ್ಯಾಲೆಟ್, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 2 ವ್ಯಾಲೆಟ್ ಇರ್ಬೋದು, ನೀವೊಂದು 2 ID ಇಟ್ಕೊಂಡು ಮಾಡ್ತಾ ಇರ್ತೀರಲ್ವ, ಯಾವುದೋ ಒಂದು ವ್ಯಾಲೆಟಲ್ಲಿ ಇರೋ ಕಾಯಿನನ್ನು ಇಲ್ಲಿ ಕಳಿಸ್ಬಿಟ್ಟು ಸುಮ್ಮನೆ ಇರಿ. ನಾಳೆ ಬಂದ್ಬಿಟ್ಟು ಸ್ವ್ಯಾಪ್ ಮಾಡೋದಿದೆ, ಅಂದರೆ UVC ಕಾಯಿನ UVCX ಕಾಯಿನಾಗ ಸ್ವ್ಯಾಪ್ ಮಾಡಬೇಕು. ಅವಾಗ ಬೇಕಾದ್ರೆ ನಾವು ಇದನ್ನು ಸ್ವ್ಯಾಪ್ ಮಾಡಿ ರಿಟರ್ನ್ ತೊಗೊಂಬಿಟ್ಟು ಮತ್ತೆ ಇನ್ನೊಂದು ಅಕೌಂಟಲ್ಲಿ ಇರೋದನ್ನು ಇಲ್ಲಿ ಕಳಿಸ್ಕೊಂಡು ಮಾಡೋಣ. ಸೊ ಎಲ್ಲ ನಿಮ್ಮ ಹತ್ರ 2-3 ವ್ಯಾಲೆಟ್ ಇದ್ದರೆ 2-3 ವ್ಯಾಲೆಟಲ್ಲಿ ಇರೋ ಕಾಯಿನನ್ನು ಒಟ್ಟಿಗೆ ನೀವು ಇಲ್ಲಿ ದಯವಿಟ್ಟು ಕಳಿಸ್ಬೇಡಿ. ಟ್ರೈ ಮಾಡಿ, ಒಂದು ಮಾತ್ರ ಟ್ರೈ ಮಾಡಿ ಈ ಥರ ಕಳಿಸ್ಕೊಂಡು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಇದೆ. ಈ ಕೆಲಸಗಳೆಲ್ಲ ಬಂದು 1ನೇ ತಾರೀಕಿಂದ ಮೇ 1 ಮೇ 5 ಒಳಗಡೆ ಮಾಡಬೇಕು. ಸೊ ಇವತ್ತು ದಯವಿಟ್ಟು ಎಲ್ಲರೂ ಈ ಒಂದು ರಿಜಿಸ್ಟ್ರೇಷನ್ನ ಮಾಡಿಟ್ಕೊಳ್ಳಿ. ಯುಬಿಟ್ ಸ್ವ್ಯಾಪ್ ರಿಜಿಸ್ಟ್ರೇಷನ್ ಅಂತೂ ಮಾಡಿಟ್ಕೊಳ್ಳಿ. ಆದರೆ ಕಾಯಿನ ಒಂದು ವ್ಯಾಲೆಟಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ. ಇದರಲ್ಲಿ ಏನೇ ಡೌಟ್ ಇದ್ರೂ ಕೂಡ ನೀವು ಇದನ್ನು ವಿಡಿಯೋ ಫುಲ್ಲು ನೋಡಿ, 1ಕ್ಕೆ 2 ಸಲ ನೋಡಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ನೀವು ಯಾವಾಗ ಬೇಕಾದ್ರೆ ಕಾಲ್ ಮಾಡ್ಬೋದು. ಯಾಕಂದರೆ ಈ ಕೆಲಸಗಳು ನಾವು 5ನೇ ತಾರೀಕು ಒಳಗಡೆ ನಾವು UVC ಕಾಯಿನಲ್ಲಿ ಎಲ್ಲನೂ ಕೂಡ UVCX ಆಗಿ ಕನ್ವರ್ಟ್ ಮಾಡಬೇಕು. ನೀವು ಕಾಲ್ ಮಾಡಿ ಡೌಟ್ ಇದ್ದರೆ ನಾನು ಕ್ಲಾರಿಫೈ ಕೊಡ್ತೀನಿ. ಥ್ಯಾಂಕ್ ಯು.